ಗಿಲ್ಲಿ ಕಾವ್ಯಗಾಗಿ ಗದ್ದೆ ಮಾಡ್ತೀನಿ ಅಭಿಮಾನಿ ಬಂಪರ್ ಆಫರ್. ಗಿಲ್ಲಿ ಕಾವ್ಯಗಾಗಿ ಸಿನಿಮಾ ರೆಡಿ ಮಾಡ್ತಾ ಇದ್ದೀನಿ. ಗಿಲ್ಲಿ ಕಾವ್ಯ ಇಬ್ರು ಮದ್ವೆ ಆದ್ರೆ ಚಂದ, ಇದೆಂತ ಅಭಿಮಾನ. ಮೊದಲ ದಿನವೇ ಮರುಳು ಹಿಡಿಸಿದೆ. ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಸಹ ಅಂದರೆ ಬಿಗ್ ಬಾಸ್ ಮನೆಯಿಂದ ಎಲ್ಲ ಸ್ಪರ್ಧಿಗಳು ಆಚೆ ಬಂದಿದ್ರೂ ಸಹ ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇಬ್ಬರ ಮದುವೆ ಆಗಲೇಬೇಕು ಅನ್ನೋದು ಅಭಿಮಾನಿಗಳ ಆಸೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಗಿಲ್ಲಿ ಹಾಗೆ ಕಾವ್ಯ ಶೈವ ಮದುವೆ ವಿಚಾರ ಯಾವಾಗಲೂ ಮುನ್ನೆಲೆಗೆ ಬರ್ತಾನೆ ಇದೆ. ಹೌದು, ಈ ಬಗ್ಗೆ ಗಿಲ್ಲಿ ಅಭಿಮಾನಿಯೊಬ್ಬರು ಇದೀಗ ಮಾತನಾಡಿದ್ದು ಹೊಸ ವರಸೆಯನ್ನ ತೆಗೆದಿದ್ದಾರೆ. ಗಿಲ್ಲಿ ಹಾಗೆ ಕಾವ್ಯ ಅವರಿಗೆ ನಾನು ಸಿನಿಮಾ ಮಾಡೋದಕ್ಕೆ ಸಿದ್ಧನಿದ್ದೇನೆ, ನನ್ನ ಗದ್ದೆ ಮಾರಿಯಾದ್ರೂ ಸರಿ ಸಿನಿಮಾ ಮಾಡೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿರುವಂತಹ ಆ ವ್ಯಕ್ತಿ ಗಿಲ್ಲಿ ಹಾಗೆ ಕಾವ್ಯ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಗಿಲ್ಲಿ ನಟ ಹಾಗೆ ಕಾವ್ಯ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಸಿನಿಮಾದಲ್ಲಿ ಈ ಜೋಡಿ ಹೀರೋ ಹೀರೋಯಿನ್ ಆಗಿ ನಟನೆ ಮಾಡಬೇಕು ಅನ್ನೋದು ನನ್ನ ಆಶಯ ಅಂತ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ಇಬ್ಬರಿಗಾಗಿಯೇ ನಾನು ಕಥೆಯನ್ನ ರೆಡಿ ಮಾಡ್ತಾ ಇದ್ದೇನೆ. ಆ ಕತೆ ಆದಷ್ಟು ಬೇಗ ರೆಡಿ ಆಗ್ತಾ ಇದೆ. ಸದ್ಯದಲ್ಲೇ ಈ ಇಬ್ಬರಿಗೂ ಸಹ ಕಥೆಯನ್ನ ಒಪ್ಪಿಸಿ ಸಿನಿಮಾವನ್ನ ಮಾಡ್ತೀನಿ, ಈ ರೀತಿಯಾಗಿ ತಮ್ಮ ಪ್ಲಾನ್ ಅನ್ನ ಫ್ಯಾನ್ ಒಬ್ಬರು ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಗಿಲ್ಲಿ ಅಭಿಮಾನಿ ಮಾತನಾಡಿರುವಂತಹ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಗಿಲ್ಲಿ ಅಥವಾ ಕಾವ್ಯ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಇಬ್ಬರು ಸಹ ಒಟ್ಟಾಗಿ ನಟನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗಿಲ್ಲಿ ಹಾಗೆ ಕಾವ್ಯ ಜೋಡಿ ಹೆಚ್ಚಾಗಿನೇ ಮೋಡಿ ಮಾಡಿದೆ ಅಂತಲೇ ಹೇಳಬಹುದು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವು ಕಾವು ಅಂತ ಓಡಾಡಿರೋದನ್ನ ನೋಡೋದಕ್ಕೆ ಎಲ್ರಿಗೂ ಸಹ ಚಂದ ಅನ್ನಿಸ್ತಾ ಇತ್ತು. ಆದರೆ ಎಲ್ಲೂ ಸಹ ಕಾವ್ಯ ನಾವು ಪ್ರೇಮಿಗಳು ಅಂತ ಹೇಳ್ಕೊಂಡೇ ಇಲ್ಲ. ಗಿಲ್ಲಿ ಕೂಡ ತನ್ನ ಪ್ರೀತಿಯನ್ನ ಹೇಳ್ಕೊಂಡಿರೋದು ಇದೆ. ಆದರೆ ಇದು ಹಾಸ್ಯದ ಚೌಕಟ್ಟಿನಲ್ಲಿಯೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿಯೇ ಸೀರಿಯಸ್ ಅನ್ಸೋದಿಲ್ಲ. ಆದರೆ ಜನರಿಗೆ ಮಾತ್ರ ಈ ಜೋಡಿ ಹೆಚ್ಚಾಗಿ ಇಷ್ಟ ಆಗಿದೆ. ಇವರು ಗಂಡ ಹೆಂಡತಿ ಆದರೆ ಚೆನ್ನಾಗಿರುತ್ತೆ ಅಂತಲೂ ಸಹ ಕೆಲವರು ಹೇಳ್ಕೊಂಡಿರೋದು ಸಹ ಇದೆ. ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಸಹ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಪ್ರೀತಿ ಇಲ್ಲ ಅಂದ್ರೂ ಸಹ ಜನ ಕೇಳ್ತಾ ಇಲ್ಲ. ಈ ಜನರ ಹುಚ್ಚಾಟಕ್ಕೆ ಕಾವ್ಯ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ.